ಇದೇ ತಿಂಗಳು 29ನೇ ತಾರೀಕು ದರ್ಶನ್ ಅಭಿನಯದ ಕಾಟೇರ ಚಿತ್ರ ರಿಲೀಸ್ ಆಗ್ತಾ ಇದೆ. ಡಿಸೆಂಬರ್ 16ನೇ ತಾರೀಕು ಚಿತ್ರದ ಟ್ರೇಲರ್ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನೋಡ್ಕೊಂಡು ಬರೋಣ ಬನ್ನಿ. ಹುಬ್ಬಳ್ಳಿಯಲ್ಲಿ ಕಾಟೇರ ಟ್ರೇಲರ್ ಬಿಡುಗಡೆಗೆ ಕೌಂಟ್ ಡೌನ್. ರೈತನ ಕಥೆ, ಹಕ್ಕು ಹೋರಾಟ, ಚಾಲೆಂಜಿಂಗ್ ಪಾತ್ರದಲ್ಲಿ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಚಿತ್ರದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹಿನ್ನೆಲೆ ಟ್ರೇಲರ್ಗೆ ಕಾಯ್ತಾ ಇದ್ದ ಫ್ಯಾನ್ಸ್ಗೆ ಖುಷಿ ವಿಚಾರ ಏನಂದ್ರೆ, ಇದೇ ಶನಿವಾರ ಹುಬ್ಬಳ್ಳಿಯಲ್ಲಿ ಕಾಟೇರ ಚಿತ್ರದ ಅದ್ದೂರಿ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ನಡೆಯುತ್ತೆ. ಇದೇ 14ನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ ಹುಬ್ಳಿಲಿ ರೈಲ್ವೆ ಗ್ರೌಂಡ್ಸಲ್ಲಿ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಬನ್ನಿ, ಎಲ್ಲ ಹರಿಸಿ ಆರೈಸಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ. ಇನ್ನೇನು ದೊಡ್ಡದಾಗ ಅದು ಇದು ಅಂತೇನಿಲ್ಲ, ರೈತರ ಮೇಲೆ. ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋರ್ಗೆ ದಾರಿ, ಮುಂದಿರೋರ್ಗೆ ಜವಾಬ್ದಾರಿ ಅಂತ ಹೇಳಿ. ಸೊ ಅದೇ ತರ ಲೀಡ್ ಆಗಂತ ಒಂದು ಸಿನಿಮಾ ಇದೆ. ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಕಾಟೇರ ಚಿತ್ರವನ್ನ ತರುಣ್ ಸುಧೀರ್ ನಿರ್ದೇಶಿಸಿದ್ದಾರೆ. ದರ್ಶನ್ಗೆ ನಾಯಕಿಯಾಗಿ ಮಾಲಾಶ್ರೀಮಗಳು ಆರಾಧನಾ ನಟಿಸಿದ್ದಾರೆ. ಶ್ರುತಿ, ಕುಮಾರ್ ಗೋವಿಂದ್, ಪದ್ಮಾ ವಾಸಂತಿ, ಅವಿನಾಶ್ ಸೇರಿ ಹಲವು ಹಿರಿಯ ಕಲಾವಿದರ ದಂಡು ಈ ಚಿತ್ರದಲ್ಲಿದೆ. ಎಲ್ಲೋ ಒಂಥರ ಒಂದು 3-4 ವರ್ಷ ಗ್ಯಾಪ್ ಆದ್ಮೇಲೆ ಈ ಚಿತ್ರ ಎಲ್ಲೋ ತುಂಬಾನೇ ಒಂದು ಹೊಸ ಅನುಭವ ಅಂತ ಅನ್ಸ್ಬಿಡ್ತು ನನಗೆ. ಸೊ ಈ ಒಂದು ಅನುಭವನ ನನಗೂ ಒಂಥರ ಪಾಠನೂ ಆಯ್ತು. ಎರಡನೇದು ಒಂಥರ ಎಂಜಾಯ್ ಮಾಡಿದೆ ನಾನು. ಒಂದು ಕ್ಯೂರಿಯಾಸಿಟಿ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ದರ್ಶನ್ ಅವರು ಯಾವ ರೀತಿ ಕಥೆನ ಆರಿಸ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ, ಒಂಥರ ಎಲ್ಲೋ ಏನೋ ಒಂದು ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದಾರೆ ಅನ್ನೋ ಒಂಥರ ಹಬ್ಬ ಅದು. ಸೊ ಆ ಖುಷಿಯಲ್ಲಿ ಎಲ್ಲರೂ ತುಂಬಿ ತುಳುಕ್ತಾ ಇದ್ದಾರೆ. ಅದೇ ಒಂದು ಸಂತೋಷ ನನಗೂ. ಹರಿಕೃಷ್ಣ ಮ್ಯೂಸಿಕ್ ನಲ್ಲಿ ಮೂಡಿಬಂದ ಕಾಟೇರದ 2 ಹಾಡುಗಳು ಈಗಾಗಲೇ ರಿಲೀಸ್ ಆಗಿದ್ದು ವೈರಲ್ ಆಗಿದೆ. ಇದೇ 29ಕ್ಕೆ ಚಿತ್ರಮಂದಿರಕ್ಕೆ ಲಗ್ಗೆ ಇಡಲು ಕಾದಿದೆ. ಬಹಳ ಸೂಕ್ಷ್ಮ ಕಥೆಯನ್ನ ಕಾಟೇರ ಹೊಂದಿದ್ದು, ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕರಿಯರ್ ನಲ್ಲೇ ವಿಭಿನ್ನ ಪ್ರಯತ್ನ ನೆಲಾಗ್ತಿದೆ. ನಾನು ಬಿಲೀವ್ ಮಾಡಕ್ಕಾಗ್ತಾ ಇಲ್ಲ. ಬಿಕಾಸ್ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಇಂಥ ಕಲಾವಿದರ ಜೊತೆ ನಾನು ಸ್ಟೇಜ್ ಅಷ್ಟೇ ಇಲ್ಲ, ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ. ಫಸ್ಟ್ಲಿ ತರುಣ್ ಸರ್, ರಾಕ್ಲೈನ್ ಸರ್, ದರ್ಶನ್ ಸರ್ ನನ್ನ ಕನಸನ್ನು ನನಸು ಮಾಡಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ರಾಕ್ಲೈನ್ ಸರ್, ನಿಮ್ಮ ಕೈಯಿಂದ ನಾನು ಲಾಂಚ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಜೊತೆ ನಾನು ಫಸ್ಟ್ ಸ್ಟೆಪ್ ತಗೊಳ್ತಾ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಕಾಟೇರ 70-80ರ ದಶಕದ ಕಥೆಯಾಗಿದ್ದು, ಉಳುವವನೇ ಭೂಮಿ ಒಡೆಯ ಕಾಯ್ದೆ ಕುರಿತಾಗಿ ಮೂಡಿ ಬಂದಿದೆ. ರೈತರು, ಅವರ ಬವಣೆಗಳು, ಕಷ್ಟ ಕಾರ್ಪಣ್ಯ, ಕಿಚ್ಚು ಎಲ್ಲವೂ ಕಾಟೇರದಲ್ಲಿದೆ. ಹಕ್ಕಿನ ಹೋರಾಟ, ಮನರಂಜನೆ, ಮೆಸೇಜ್ ಜೊತೆ ಬರ್ತಾ ಇದೆ ಕಾಟೇರ. ಒಟ್ನಲ್ಲಿ ಟ್ರೇಲರ್ಗೆ ಕೌಂಟ್ ಡೌನ್ ಶುರುವಾಗಿದ್ದು, ಅದನ್ನೇ ಎದುರು ನೋಡ್ತಾ ಇದ್ದಾರೆ ಫ್ಯಾನ್ಸ್. ಇದೇ ಡಿಸೆಂಬರ್ 29ಕ್ಕೆ ಕನ್ನಡ ಮಣ್ಣಿನ ಚಿತ್ರ ಕಾಟೇರ ಸಮಸ್ತ ಕರುನಾಡಿನಲ್ಲಿ ರಾರಾಜಿಸಲು ಸಜ್ಜಾಗಿದೆ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್.